ಹನಿ ಟ್ರ್ಯಾಪ್ ಟು ಸೂಸೈಡ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಆ ಟ್ವಿಸ್ಟ್ ಏನಪ್ಪಾ ಅಂದ್ರೆ 2026 ಜೂನ್ನಲ್ಲಿ ಮಂಗಳೂರಿನಲ್ಲಿ ಜಿತೇಶ್ ಉದ್ಯಮಿಗೆ ಕಾಣಿಸಿಕೊಂಡಿದ್ದಾನೆ. ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೇಳಿದ್ದಂತಹ ಜಿತೇಶ್ ಅನ್ನ ನೋಡಿ ಉದ್ಯಮಿ ಒಂದು ಕ್ಷಣ ಶಾಕ್ಗೆ ಒಳಗಾಗಿದ್ದಾರೆ, ದಿಗ್ಭ್ರಮೆಯಾಗಿದ್ದಾರೆ. ತಾನು ಮತ್ತೆ ಮೋಸ ಹೋಗಿದ್ದು ಬಯಲಾಗ್ತಿದ್ದಂತೆ ಉದ್ಯಮಿ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮಂಗಳೂರಿನ ಉರ್ವಾ ಪೊಲೀಸ್ ಠಾಣೆಗೆ ಉದ್ಯಮಿ ದೂರನ್ನ ನೀಡಿದ್ದು, ಉದ್ಯಮಿ ದೂರಿನ ಅನ್ವಯ ಜಿತೇಶ್ ಹಾಗೂ ನಿಜಾಮ್ನನ್ನ ಇಬ್ಬರನ್ನು ಕೂಡ ಉರ್ವಾ ಪೊಲೀಸರು ಬಂಧಿಸಿದ್ದಾರೆ. ಈ ಸಂಪೂರ್ಣವಾದಂತಹ ಪ್ರಕರಣ ಇದೆಯಲ್ಲ, ಘಟನೆ ಇದೆಯಲ್ಲ, ಅಂದ್ರೆ ಉದ್ಯಮಿಯ ಹನಿ ಟ್ರ್ಯಾಪ್ ಪ್ರಕರಣ, ಅದಾದ ನಂತರ ಆತನಿಂದ ಕೋಟಿ ಹಣವನ್ನ ಪೀಕೋದಕ್ಕೆ ಆತ್ಮಹತ್ಯೆಯ ಕಳ್ಳಾಟವಾಡಿದ್ದು, ಆತ್ಮಹತ್ಯೆಯ ಕಥೆಯನ್ನ ಕಟ್ಟಿದ್ದು, ಅದೆಲ್ಲ ಆಯ್ತು. 2 ವರ್ಷಗಳ ಕಾಲ ಈ ಘಟನೆ ನಡೆದಿತ್ತು. 2024ರಿಂದ 2026ರವರೆಗೂ ಇವರಿಬ್ರು ಸೇರ್ಕೊಂಡು ಆ ಉದ್ಯಮಿ ಬಳಿ ಕೋಟಿ ಹಣವನ್ನ ಪೀಕಿದ್ರು. ಅದೆಲ್ಲ ಆದ ನಂತರ 2026ರಲ್ಲಿ ಒಂದಿನ ಏಕಾಏಕಿ ಜಿತೇಶ್ ಉದ್ಯಮಿ ಕಣ್ಣಿಗೆ ಕಾಣಿಸಿದ್ದಾನೆ. ಇದೇ ಜೂನ್ ತಿಂಗಳಿನಲ್ಲಿ ಉದ್ಯಮಿಯ ಕಣ್ಣಿಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅಂತ ಕತೆ ಕಟ್ಟಿದ್ರಲ್ಲ, ಅದೇ ಜಿತೇಶ್ ಉದ್ಯಮಿ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾನೆ. ಆತನನ್ನ ನೋಡ್ತಿದ್ದಾಗೆ ಸಹಜವಾಗಿಯೇ ಉದ್ಯಮಿಗೆ ಶಾಕ್ ಆಗಿದೆ. ಯಾಕಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟಿದ್ದ ನಿಜಾಮು. ಅಂತ್ಯಕ್ರಿಯೆ ಫೋಟೋಗಳನ್ನ ಆತ ನೋಡಿದ್ದ, ಆತ ನೇಣಿಗೆ ಶರಣಾಗಿರುವಂತಹ ರೀತಿಯಲ್ಲಿದ್ದಂತಹ ಫೋಟೋಗಳನ್ನ ನೋಡಿದ್ದ. ಅದೆಲ್ಲವನ್ನು ಕೂಡ ಉದ್ಯಮಿ ನಂಬಿದ್ರು. ಜೈಲಿಗೆ ಹೋಗುವ ಭಯ ಹಾಗೂ ಬೆದರಿಕೆಯಿಂದ, ಜೊತೆಗೆ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಹೆದರ್ಕೊಂಡು ಉದ್ಯಮಿ ಕೋಟಿ ಹಣವನ್ನು ಕೂಡ ಕೊಟ್ಟಿದ್ರು. ಬರೋಬ್ಬರಿ 2,77,00,000 ಹಣವನ್ನು ಕೂಡ ನಿಜಾಮ್ಗೆ ಕೊಟ್ಟಿದ್ರು. ಇದೆಲ್ಲ ಆದ ನಂತರ 2 ವರ್ಷಗಳ ನಂತರ ಏಕಾಏಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾದಂತಹ ಆರೋಪಿ ಜಿತೇಶ್ ಉದ್ಯಮಿ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾನೆ. ಆತನನ್ನ ನೋಡಿದ ನಂತರ ಉದ್ಯಮಿಗೆ ರಿಯಲೈಸ್ ಆಗಿದೆ, ನಾನು ಮೋಸ ಹೋಗ್ಬಿಟ್ಟಿದ್ದೀನಿ, ಇವರಿಬ್ರು ಸೇರ್ಕೊಂಡು ನನಗೆ ಮೋಸ ಮಾಡಿದ್ದಾರೆ ಅಂತ ಆಗ ಉದ್ಯಮಿಗೆ ಅರ್ಥ ಆಗಿದೆ. ಅದಾದ ನಂತರ ಇಮಿಡಿಯೇಟ್ ಆಗಿ ತಡ ಮಾಡದೆ ಉದ್ಯಮಿ ಮಂಗಳೂರಿನ ಉರ್ವಾ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಈ ಉದ್ಯಮಿ ನೀಡಿದಂತಹ ದೂರಿನ ಅನ್ವಯ ಪ್ರಕರಣ ದಾಖಲಾಗಿದ್ದು, ಸದ್ಯ ಜಿತೇಶ್ ಹಾಗೂ ನಿಜಾಮ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಈ ಹನಿ ಟ್ರ್ಯಾಪ್ ಕೇಸಲ್ಲಿ ಭಾಗಿಯಾಗಿದ್ದವನಿಗೆ ಇದೀಗ ಕಾಂಗ್ರೆಸ್ ಕೋರ್ಟ್ ಕೊಟ್ಟಿದೆ. ಪ್ರಾಥಮಿಕ ಸದಸ್ಯತ್ವದಿಂದ ನಿಜಾಮ್ನನ್ನ ಉಚ್ಚಾಟನೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಈ ಆರೋಪಿ ನಿಜಾಮ್ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ನಿಜಾಮ್ ಅಂಧರಾಗಿದ್ದಾನೆ. ಅರೆಸ್ಟ್ ಆದಂತಹ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದಿಂದ ಆತನನ್ನ ಉಚ್ಚಾಟನೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಅಂದ್ರೆ ಉದ್ಯಮಿಯ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ನಿಜಾಮ್ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದ. ಜೊತೆಗೆ ತಾನೊಬ್ಬ ಪ್ರಭಾವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳ ಜೊತೆಗೆ, ಪೊಲೀಸ್ ಅಧಿಕಾರಿಗಳ ಜೊತೆಗೆ ಆಗಿದ್ದಂತಹ ಸಿಎಂ ಹಾಗೂ ಡಿಸಿಎಂ ಜೊತೆಗೆ, ಅಂದ್ರೆ ಇಂದಿನ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ, ಈ ರೀತಿ ಒಂದಷ್ಟು ಪ್ರಭಾವಿ ರಾಜಕಾರಣಿಗಳ ಜೊತೆಗಿರುವಂತಹ ಫೋಟೋಗಳನ್ನ ತೆಗೆಸ್ಕೊಂಡು ತಾನೊಬ್ಬ ಪ್ರಭಾವಿ ಅಂತ ಹೇಳ್ಕೊಂಡು ಸಾಮಾಜಿಕ ಮಾಧ್ಯಮಗಳಲ್ಲಿ ಈತ ಫೋಟೋಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದ. ಜೊತೆಗೆ ಒಂದಷ್ಟು ಪೊಲೀಸ್ ಅಧಿಕಾರಿಗಳ ಜೊತೆಗೂ ಕೂಡ ಈತ ಫೋಟೋಗಳನ್ನ ತೆಗೆದುಕೊಂಡು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾನೆ, ತಾನೊಬ್ಬ ಪ್ರಭಾವಿ ಅಂತ ತೋರಿಸ್ಕೊಳ್ಳೋದಕ್ಕೆ. ಯಾವಾಗ ಈ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ನಿಜಾಮ್ ಅರೆಸ್ಟ್ ಆಯಿತೋ ಆ ಕೂಡಲೇ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವದಿಂದ ಆತನನ್ನ ಉಚ್ಚಾಟನೆಯನ್ನ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.